ಇವಾಗ ಟೀಪಾಯ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಿದ್ದೀನಿ. ಇನ್ನು ಇಲ್ಲೆಲ್ಲ ಒರೆಸ್ಬೇಕು ಆ್ಯಂಡ್ ಟಿ ವಿ ಒರೆಸ್ಬೇಕು, ಫ್ರಿಡ್ಜ್ ಒರೆಸ್ಬೇಕು ಆ್ಯಂಡ್ ವಾಷಿಂಗ್ ಮಿಷಿನ್ ಒರೆಸ್ಬೇಕು. ತುಂಬ ಕೆಲಸಗಳಿದೆ, ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಒಗ್ದು ಹಾಕಿದ್ದಾಯಿತು, ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಗೈಸ್, ನಮ್ಮ ಮನೆಯಲ್ಲಿ ಸ್ವಸ್ತಿಕ್ ಬಿಡ್ತಾ ಇದ್ದಾರೆ. ಫಸ್ಟ್ ಇದ್ದಿದ್ದನ್ನ ಅಳಿಸ್ಬಿಟ್ಟು ಇವಾಗ ಮತ್ತೆ ಹಬ್ಬಕ್ಕೆ ಅಂತ ಹೊಸ ಸ್ವಸ್ತಿಕ್. ಮಿಸ್ ಮಾಡಿದೆ ಈ ಸತಿ ಈ ಒಬ್ಬಟ್ಟನ್ನ ಮಾಡಿ ನೋಡಿ ಪ್ಲೀಸ್. ಇನ್ನೇದು ವಿಡಿಯೋ ನೋಡಿ ನಿಮಗೆ ಸಿಗುತ್ತೆ ಅದು ಹೋಳಿಗೆ ಅದು ಹೂರ್ಣ ಮಾಡೋದು. ಬೇಳೆ ಬೇಯಿಸಿದ ನೀರಿಗೆ ಸ್ವಲ್ಪ ರುಬ್ಬಿರೋ ಬೇಳೆ, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ ಹಾಕೊತಾ ಇದ್ದಾರೆ. ನಿಮ್ಗೆ ಅಳತೆ ಎಲ್ಲ ಬೇಕಂದ್ರೆ ನೀವು ನನಗೆ ಕಮೆಂಟ್ ಮಾಡಬೇಕಾಗುತ್ತೆ ಗೈಸ್, ಹಂಗೆ ಹೇಳೋದಕ್ಕೆ ಆಗಲ್ಲ. ಬಿಕಾಸ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಲ್ಲೋ ಗೊತ್ತಾಗಲ್ವಲ್ಲ, ಎಷ್ಟೆಷ್ಟು ಅಳತೆ ಏನು ಅಂತ ಬೇಕಿದೆ ಕಮೆಂಟ್ ಮಾಡಿ. ಇವಾಗ ಇದನ್ನ ಪೌಡರ್ ಮಾಡಿಬಿಟ್ಟು ಇದೇ ಬೇಳೆ ನೀರಿಗೆ ಹಾಕಬೇಕು. ಇವಾಗ ಉಪ್ಪು ಕೂಡ ಹಾಕೋತಾ ಇದ್ದಾರೆ ಇದಕ್ಕೆ. ಇದೊಂದು 2 ನಿಮಿಷ ತಣ್ಣಗಾಗಬೇಕು, ಇದನ್ನ ರೋಸ್ಟ್ ಮಾಡಿರೋದ್ರಿಂದ. ಓಕೆನಾ? ಇದಕ್ಕೀಗ ಹುಣಸೆ ರಸನ ಹಾಕೋತಾ ಇದ್ದಾರೆ. ನನಗೆ ಇನ್ನ ಗ್ಯಾಸ್ ಮೇಲೆ ಇಡಂಗೆ ಇಲ್ಲ, ಫಸ್ಟ್ ಎಲ್ಲ ಹಾಕೋಬಿಟ್ಟು ಆಮೇಲೆ ಇಟ್ಟು ಕುದಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ನನ್ನ ಫೇವ್ರೇಟ್ ಒಬ್ಬಟ್ಟಿನ ಸಾರು ರೆಡಿ ಆಗಿಬಿಡುತ್ತೆ. ಇಷ್ಟು ಕುಡಿದು ಬಿಡ್ತೀನಿ ನನಗೆ, ಅಷ್ಟು ಇಷ್ಟ ನನಗೆ. ಯಾವಾಗ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ. ನನಗೆ ಈಗ ರಿಲೇಟಿವ್ ಮನೇಲೂ ಎಲ್ಲ ಮಾಡಿರ್ತಾರೆ, ಅಂದರೆ ಬೇರೆ ಕಡೆಯಿಂದ ತಿಂದಿದ್ದೀನಿ. ಈಗ ಹೊರಗಡೆ ಹೋದಾಗ್ಲೂ ಅಥವಾ ರಿಲೇಟಿವ್ ಮನೆಗೆ ಹೋದಾಗ್ಲೂ, ಫ್ರೆಂಡ್ಸ್ ಮನೆ. ಬಟ್ ನಮ್ಮ ಮನೆ ಥರ ಟೇಸ್ಟ್ ಬಂದಿಲ್ಲ. ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರಲ್ಲ, ನಂಗೆ ಈ ಥರ ಮಾಡಿದ್ರೇ ಇಷ್ಟ ಆಗೋದು. ಅವ್ರದ್ದು ಅವ್ರ ಮನೆಗೆ ಇಷ್ಟ ಆಗ್ಬೋದೇನೋ, ಬಟ್ ನನಗೆ ಇಷ್ಟ ಆಗೋದಿಲ್ಲ. ಇವಾಗ ಜೀರಿಗೆ ಮೆಣಸಿನ ಪೌಡರ್ನೆಲ್ಲ ಇಲ್ಲಿಗೆ ರುಬ್ಕೊಂಡು ಹಾಕೋತಿರೋದು. ಪೌಡರ್ ಮಾಡ್ಕೋಬೇಕಲ್ಲ, ಮಾಡ್ಕೊಂಡು ಹಾಕ್ಕೊಂಡಿರೋದು. ಇವಾಗ ಇಲ್ಲಿ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಗೈಸ್. ಇದು ಕುದಿಬೇಕು ಗೈಸ್. ಫೈನಲಿ ಬಿಸಿ ಬಿಸಿ ಆದ ರಸಮ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ. ಟೇಸ್ಟ್ ಏನು ಚೆನ್ನಾಗಿದೆ ಗೊತ್ತಾ? ಒಳ್ಳೆ ರಸಮ್ ರೆಡಿ ಆಯಿತು ಗೈಸ್ ನಮಗೆ. ಗೈಸ್, ಎಣ್ಣೆ ಸ್ನಾನಕ್ಕೆ ಫಸ್ಟು ಹರಳೆಣ್ಣೆನ ಕಾಯಿಸ್ಕೊಳೋದಕ್ಕೆ ಅರ್ಶಿನ ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೇಕು. ಒಬ್ಬೊಬ್ರು ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡ್ತಾರೆ, ಬಟ್ ನಾವು ಯುಗಾದಿಗೆ ಮಾಡೋದು. ಬಿಸಿಲಲ್ಲಿ ನಿಂತ್ಕೋಬೇಕು ಸ್ವಲ್ಪ ಹಚ್ಕೊಂಡು. ನಿಮ್ಮದೆಲ್ಲ ಎಣ್ಣೆ ಸ್ನಾನ ಆಯಿತಾ? ಕಮೆಂಟ್ ಮಾಡಿ ಗೈಸ್, ಮಾಡಿದ್ದೀರಾ ಅಥವಾ ದೀಪಾವಳಿಗೆ ಮಾಡೋದಾ ನೀವು ಅಂತ. ಯುಗಾದಿ ವಿಶ್ ಮಾಡಿಲ್ಲ, ಸ್ನಾನ ಮಾಡ್ಕೊಬಂದು ವಿಶ್ ಮಾಡ್ತೀನಿ ನಿಮಗೆಲ್ಲ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಒಬ್ಬಟ್ಟು ಬೇಯಿಸ್ತಾ ಇದ್ದೀನಿ.
ಸೊ ಎಲ್ಲರ ಮನೇಲೂ ಕಾಮನ್ ಆಗಿ ಯುಗಾದಿ ಅಂದಮೇಲೆ ಹೋಳಿಗೆ ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ಇವಾಗ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಹೋಳಿಗೆ ನೆನ್ನೆ ತೋರಿಸಿದ್ದೀನಿ, ನಂದು ಇನ್ನೊಂದು ನೆನ್ನೆದು ಬ್ಲಾಗಲ್ಲಿ ನೋಡಿ ಗೈಸ್ ಹೋಳಿಗೆ ಹೆಂಗಿದೆ ಅಂತ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಹೋಳಿಗೆ. ನೆನ್ನೆ ಹೂರ್ಣ ತೋರಿಸಿದ್ದೀನಿ, ತುಂಬ ವ್ಯೂಸ್ ಬರ್ತಿದೆ ಅದಕ್ಕೆ. ಸೊ ಖುಷಿ ಆಯಿತು. ತುಂಬ ಈಸಿ ಕೂಡ ಇದೆ, ನೀವು ಒಂದ್ಸತಿ ಮಾಡಿ ನೋಡಿ. ಆ್ಯಂಡ್ ಸಖತ್ತಾಗಿ ಬಂದಿದೆ ಒಬ್ಬಟ್ಟು ಕೂಡ, ಈಸಿ ಆ್ಯಂಡ್ ಟೇಸ್ಟಿ. ಗೈಸ್ ಚಪಾತಿ ಆಯಿತು, ಒಬ್ಬಟ್ಟು ಆಯಿತು. ಈ ಥರ ಹಿಂಗೇನಾರು ಮಾಡ್ಬೇಕಾದ್ರೆ ಹೆಂಗೆ ಗೊತ್ತೆ, ಹೋಗಿ ಎಷ್ಟಿದೆ ಇನ್ನು ಹಿಟ್ಟು ಅಂತ ನೋಡ್ತಾ ಇರ್ತೀನಿ ಗೈಸ್. ನೀವು ಹಿಂಗೆ ಮಾಡ್ತಿರ್ತೀರಿ, ಎಷ್ಟಿದೆ, ಎಷ್ಟು ಬೇಯಿಸ್ಬೇಕಾಗುತ್ತೆ ಅಂತ ನೋಡ್ತಾನೆ ಇರ್ತೀನಿ. ಮುಗಿತಾನೆ ಇಲ್ವಲ್ಲ ಅನ್ನೋ ರೀತಿ, ಅಂದರೆ ಕಡಿಮೆನೇ ಇರುತ್ತೆ, ಬಟ್ ಆದರೂ ಒಂಥರ ಮುಗಿತಿಲ್ಲ ಅನ್ನಂಗೆ ಆಗುತ್ತೆ. ನೋಡಿ ಇಷ್ಟಿದೆ, ಬೇಯಿಸೋಕ್ಕೆ ಹಂಗೆ ಆಡ್ತೀವಿ ನಾವು ಅಂತ. ಅದೆಲ್ಲ ಮಾಡಿ ಹೂರ್ಣ ಇದು ಎಲ್ಲ ಮಾಡಿ ನಮ್ಮ ಅಮ್ಮಂದಿರು ಎಷ್ಟು ಸುಸ್ತಾಗಿ ಹೋಗಿರ್ತಾರೆ. ಸ್ನಾನ ಆಯಿತು, ಪೂಜೆ ಆಯಿತು, ಹೋಳಿಗೆ ಮಾಡಿದ್ದು ಆಯಿತು. ಈಗ ಊಟ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಹೋಳಿಗೆ ತಿನ್ನೋದು ಮತ್ತು ಹಾಲು ಹಾಕ್ಕೊಂಡು ಹೋಳಿಗೆ ತಿನ್ನೋದು. ಸೊ ಎರಡೂ ಇಷ್ಟ, ಎರಡರಲ್ಲೂ ಸ್ವಲ್ಪ ತಿನ್ನೋದು ನಾನು ಯಾವಾಗಲೂ. ಸೊ ಸಖತ್ತಾಗಿ ಬಂದಿತ್ತು. ಸೊ ನಿಮ್ಮ ಮನೇಲಿ ನೀವು ತುಪ್ಪದಲ್ಲಿ ತಿಂದೋ ಅಥವಾ ಹಾಲು ಹಾಕ್ಕೊಂಡು ತಿಂದೋ ಹೋಳಿಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಯಾವ್ದು ಇಷ್ಟ ನಿಮಗೆ ಅಂತ. ಹಾಗೆ ರಸಮ್ ಕೂಡ ಪರ್ಫೆಕ್ಟಾಗಿ ಬಂದಿತ್ತು, ಗಟ್ಟಿ ತೆಳ್ಳ ಏನೂ ಇಲ್ಲ, ಕನ್ಸಿಸ್ಟೆಂಟಾಗಿತ್ತು, ಚೆನ್ನಾಗಿತ್ತು ಟೇಸ್ಟ್ ಕೂಡ ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.